ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವೆಂಕಟಸಾಯಿ ರೈಸ್ ಮಿಲ್ನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ತಿಳಿದಿದ್ರೂ ಕೂಡ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ಇನ್ನು ರೈಸ್ ಮಿಲ್ನಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ 31 ಕ್ವಿಂಟಲ್ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿದಿದ್ದು, ಸದ್ಯ ವೆಂಕಟಸಾಯಿ ರೈಸ್ ಮಿಲ್ ಮಾಲೀಕರ ಮೇಲೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಹೆಸರು ಬಸವರಾಜ ಭಜೇಂದ್ರ, ಸಾಮಾಜಿಕ ಹೋರಾಟಗಾರರು. ಸರ್, ತಮ್ಮ ಮೂಲಕ ತಿಳಿಸುವುದೇನೆಂದರೆ, ಅಕ್ರಮ ಪಡಿತರ ಧಾನ್ಯ ಸರ್ಕಾರ ಬಡವರಿಗೆ ಸಿಗಲಿ ಅಂತೇಳಿ ಕಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರುವಂಥ ಡಿ ಅವರು, ಆಹಾರ ಇಲಾಖೆ ಡಿ ಅವರು ಕೃಷ್ಣಪ್ಪ ಅವರ ಕುಮ್ಮೆಗಳಿಂದ ಮತ್ತು ಅವರ ಬೇಜವಾಬ್ದಾರಿಯಿಂದ ಇವತ್ತು ವೆಂಕಟಸಾಯಿ ಮಿಲ್ಲಿಗೆ ಇವತ್ತು ಅಕ್ರಮವಾಗಿ ಅಕ್ಕಿಯನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಯಾರಿಗೆ ಬಡವರಿಗೆ ಸಿಗಬೇಕಾದ ಅಕ್ಕಿ ದುರುಪಯೋಗ ಆಗಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕೈವಾಡದಿಂದ ಅದು ಇವರ ಆಹಾರ ಇಲಾಖೆ ನಿರ್ಲಕ್ಷ್ಯದಿಂದ ಯಾರಿಗೂ ಸೇರಬೇಕಾದ ಅಕ್ಕಿ ಇವತ್ತು ಮಿಲ್ಗೂ ಸೇರ್ತಂದರೆ ಇದಕ್ಕೆ ನೇರ ಹೊಣೆಗಾರರು ಡಿ ಅವರು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ಹೋರಾಟ ಸಾರ್ವಜನಿಕರ ಪರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ಹೇಳಬಯಸ್ತೀನಿ. ಈ ರೀತಿಯಾಗಿ ಪಡಿತರ ಅಕ್ಕಿ ವೆಂಕಟಸಾಯಿ ರೈಸ್ ಮಿಲ್ಲಿಗೆ ಸರಬರಾಜು ಆಗ್ತಾ ಇದೆ ಅಂದಮೇಲೆ ಇಲ್ಲಿರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಇವ್ರಿಗೇನು ಗೊತ್ತಿದೆನಾ ಅಥವಾ ಇಲ್ವಾ? ಇಲ್ಲ, ಅವರಿಗೆಲ್ಲ ಅವರಲ್ಲಿ ಶಾಮೀಲಾಗಿದ್ದಾರೆ. ಇವು ಡಿಸ್ಟಿಕ್ ಡಿ ಅವರಾಗಿರ್ಬೋದು ಅಥವಾ ತಹಸೀಲ್ದಾರ್, ನಮ್ಮ ಮಾನ್ವಿ ತಾಲೂಕಿನ ಆಹಾರ ನಿರೀಕ್ಷಕರು ಮತ್ತು ತಹಸೀಲ್ದಾರರು ಎಲ್ಲ ಶಾಮೀಲಾಗಿ ಅವರು ಪಬ್ಲಿಕ್ಕಾಗಿ ಇವತ್ತು ಮಿಲ್ಗಳಿಗೆ ಹೋಗ್ತಕ್ಕಂಥದ್ದು ನಮಗೆಲ್ಲ ಕಾಣಕತ್ತದ. ಹಂಗಾಗಿ ಇದರ ಒಂದು ಉದ್ದೇಶ ಏನಪ್ಪ ಅಂದರೆ ಸರಿಯಾಗಿ ಬಡವ್ರಿಗೆ ಬಿಟ್ಟಬಾರ್ದು ಅಂತ ಒಂದು ಉದ್ದೇಶ ಅಧಿಕಾರಿಗಳದು. ಇದಕ್ಕೆಲ್ಲ ನೇರ ಅಧಿಕಾರರು ಡಿ ಅವರು.